ಈ ಒಂದು ಅತ್ಯಂತ ನೋವಿನ ಘಟನೆ ಇಲ್ಲಿ ನಡೆದಂಥ ಸಂದರ್ಭದಲ್ಲಿ ನಾನು ಪವಿತ್ರವಾದ ಹಜ್ ಯಾತ್ರೆಯಲ್ಲಿದ್ದೆ. ನಿನ್ನೆ ತಾನೇ ಆ ಪವಿತ್ರ ಹಜ್ ಯಾತ್ರೆ ಮುಗಿಸಿ ಮತ್ತೆ ಮಂಗಳೂರಿಗೆ ಊರಿಗೆ ಬಂದಿದ್ದೇನೆ. ಅತ್ಯಂತ ನೋವಿನ ವಿಚಾರ. ಬಹುಶಃ ಇವತ್ತು ಅಬ್ದುಲ್ ರಹಮಾನ್ ಅವರ ಕೊಲೆ ಮತ್ತು ಇವತ್ತು ಶಾಫಿ ಅವರಿಗೆ ಮಾಡಿದಂಥ ಹಲ್ಲೆ, ಇವತ್ತು ಅದೊಂದು ಕೊಲೆ ಮಾತ್ರ ಅಲ್ಲ, ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ಒಂದು ವಿಶ್ವಾಸಭರಿತ ಮತ್ತು ಸೌಹಾರ್ದದ ಸಮಾಜಕ್ಕೆ ಕೊಟ್ಟ ದೊಡ್ಡ ಕೊಡಲಿ ಅದು. ಯಾಕಂತ ಹೇಳಿದರೆ ಆ ಒಂದು ವಿಶ್ವಾಸಭರಿತವಾಗಿ ಅವನು ಯುವಕರು ಹೋದಾಗ ಅವನನ್ನು ಕರ್ಕೊಂಡು ಹೋಗಿ ಆ ರೀತಿ ಕೆಲಸ ಮಾಡಿದವರಿಗೆ ವೇತನ ಕೊಡೋದು ಧರ್ಮ. ಅದೇ ಕೆಲಸ ಮಾಡಿಸಿ ಅವನನ್ನು ವೇತನ ಕೊಡೋ ಜಾಗದಲ್ಲಿ ಅವನ ಪ್ರಾಣವನ್ನು ತೆಗೆಯುವುದು ಅತ್ಯಂತ ಹೇಯ ಮತ್ತು ಅತ್ಯಂತ ಎನಿಸಲಾಗದಂಥ ಒಂದು ದೊಡ್ಡ ಮಟ್ಟದ ಹೇಳಿತನದ ಕೃತ್ಯ. ಅದನ್ನು ಬಹುಶಃ ಈ ಸಮಾಜ ಸರ್ವ ಜನಾಂಗದವರು ಕೂಡ ಇವತ್ತು ಖಂಡಿಸಿದ್ದಾರೆ. ಯಾವ ನಾಗರಿಕ ಸಮಾಜ ಮತ್ತು ಯಾವುದೇ ಧರ್ಮವೂ ಕೂಡ ಅದನ್ನು ಒಪ್ಪುವುದಿಲ್ಲ. ಈ ಒಂದು ಇವತ್ತು ನಾನು ಗೌರವಪೂರ್ವಕವಾಗಿ ಅವರ ತಂದೆಯವರಿಗೆ ಕುಟುಂಬ ಸೇರಿದ ಸಂದರ್ಭದಲ್ಲಿ ಈ ಊರಲ್ಲಿ ಎಲ್ಲ ಜಾತಿ ಧರ್ಮದವರು ನೆರೆಕರೆಯವರು ಬಹುಶಃ ಆ ಹಿಂದಿನ ಬಾಂಧವ್ಯ ಸೋದರತೆ ಏನಿತ್ಯ ಅದಕ್ಕೆ ಯಾವುದೇ ಧಕ್ಕೆ ಆದ ರೀತಿಯಲ್ಲಿ ಆ ಗ್ರಾಮ ಬರಬೇಕಂತ ದೊಡ್ಡ ಮಟ್ಟದ ಒಂದು ಕನಸನ್ನು ಆಶೆ ಕಂಡಿದ್ದಾರೆ. ಅದನ್ನು ಇವತ್ತು ಇದನ್ನು ಸರ್ವರು ಕೂಡ ಖಂಡಿಸಿದಂಥ ಕೃತ್ಯವಾಗಿದೆ. ಇದರ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆ ಬಹುಶಃ ನಾನು ಇವತ್ತು ಬೆಳಿಗ್ಗೆ ಬಂದ ತಕ್ಷಣ ನಮ್ಮ ಜಿಲ್ಲಾಧಿಕಾರಿ, ಪೊಲೀಸ್ ಕಮಿಷನರ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕರೆಸಿಕೊಂಡು ಮಾತಾಡಿ ಮನೆ ಮುಖ್ಯಮಂತ್ರಿಗೆ ಮತ್ತು ಗೃಹ ಸಚಿವರ ಫೋನ್ ಮುಖಾಂತರ ಮಾತಾಡಿಕೊಂಡು ಯಾವ ರೀತಿ ಇವತ್ತು ನೈತಿಕತೆ ಏನು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಹೆತ್ತವರ ಜೊತೆ ಕೂಡ ಮಾತಾಡಿಕೊಂಡು ಅವರ ಅಭಿಪ್ರಾಯ ಏನಿದೆ ಮನೆಯವರು. ಯಾಕಂತ ಹೇಳಿದರೆ ಅಂತಿಮವಾಗಿ ಮನೆಯ ಅಭಿಪ್ರಾಯ ನಮಗೆ ಪ್ರಮುಖವಾದ ವಿಚಾರ ಇವತ್ತಾಗಿದೆ. ಮನೆ ಅಭಿಪ್ರಾಯ ತೆಗೆದುಕೊಂಡು ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ಸರ್ಕಾರ ಖಂಡಿತವಾಗಿ ಇವತ್ತು ತೆಗೆದುಕೊಳ್ತದೆ. ಮತ್ತು ಇದಕ್ಕೆ ಆ ಮನೆಯವರಿಗೆ ನ್ಯಾಯ ಸಿಕ್ಕಲಿಕ್ಕೆ ಏನೆಲ್ಲ ಅವರ ಬೇಡಿಕೆ ಇದೆಯಾ ಮತ್ತು ಊರವರ ಬೇಡಿಕೆ ಏನಿದೆ, ಮನೆಯವರ ಬೇಡಿಕೆ ಮತ್ತು ಈ ಊರವರ ಎಲ್ಲ ಜಾತಿ ಧರ್ಮದವರ ಮಸೀದಿ ಅಧ್ಯಕ್ಷರ ಸರ್ವಧರ್ಮದವರ ಬೇಡಿಕೆಯನ್ನು ಯಾರೇ ಅದರ ಹಿಂದೆ ಇದ್ದರೂ ಕೂಡ ಅದಕ್ಕೆ ಪ್ರಾರಂಭದಿಂದಲೂ ಕೊನೆಯ ತನಕ ಯಾರೆಲ್ಲ ಅದರಲ್ಲಿದ್ದಾರೆ ಸರ್ವರು ಕೂಡ ಪತ್ತೆ ಹಚ್ಚಬೇಕು. ಎಲ್ಲರಿಗೂ ಕೂಡ ಕಠಿಣವಾದ ಕ್ರಮ ಆಗಬೇಕು. ಇನ್ನು ಮುಂದಕ್ಕೆ ಈ ರೀತಿಯ ಒಂದು ಪ್ರಯತ್ನ ಮಾಡಬಾರ್ದು ಅಂತ ಒಂದು ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕಾದ್ರೂ ದೊಡ್ಡ ಮಟ್ಟದ ಆ ಬೇಡಿಕೆಯನ್ನು ಎಲ್ಲರೂ ಕೂಡ ಕೊಟ್ಟಿರ್ತಾರೆ. ತಂದೆಯ ಪರವಾಗಿ, ಕುಟುಂಬದ ಪರವಾಗಿ, ಜಮಾತ್ ಕಮಿಟಿಯವರು, ಸರ್ವಧರ್ಮದವರು, ಹಿಂದೂ ಮಹಾಸಭಾದವರು, ಕ್ರಿಶ್ಚಿಯನ್ ಸರ್ವರು ಕೂಡ ಎಲ್ಲರೂ ನಾವು ಚರ್ಚೆ ಮಾಡ್ತೇವೆ. ಸರ್ಕಾರಕ್ಕೆ ನಾನು ಇದರ ಬಗ್ಗೆ ಸೂಕ್ತವಾದ ಎಲ್ಲ ವಿವರ ನಾನು ಕೊಡ್ತೇನೆ. ಸರ್ಕಾರವು ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳೋ ವಿಶ್ವಾಸ ನನಗೆ ಇದೆ. ಪರಿಹಾರದ ವಿಷಯದಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ, ಪರಿಹಾರ ಘೋಷಣೆ ಮಾಡೋದಿಲ್ಲ ಯಾಕೆ? ನೋಡಿ, ಇದೆಲ್ಲ ಬಹಿರಂಗವಾಗಿ ಚರ್ಚೆ ಮಾಡುವ ವಿಚಾರ ಅಲ್ಲ. ಇದನ್ನೆಲ್ಲವೂ ಕೂಡ ಕುಟುಂಬದ ಜೊತೆ, ಮುಖ್ಯಮಂತ್ರಿ ಜೊತೆ, ನಮ್ಮ ಗೃಹ ಸಚಿವರು ಕೂತ್ಕೊಂಡು ಚರ್ಚೆ ಮಾಡಿ ಬಹುಶಃ ಇವತ್ತು ಅವರ ನೋವು ಏನಿದೆ ಆ ನೋವನ್ನು ಶಮನಗೊಳಿಸಲಿಕ್ಕೆ ಸರ್ಕಾರ ಎಲ್ಲ ರೀತಿಯಿಂದ ನಮ್ಮ ಕೆಲಸ ಮಾಡ್ತದೆ ಎಂಬ ವಿಶ್ವಾಸ. ನಾನೀಗ ಸ್ಪೀಕರ್ ಆಗಿದ್ದೇನೆ, ನನಗೆ ಯಾವುದೇ ಪಕ್ಷ ಇಲ್ಲ. ಸರ್ಕಾರ ಸಂವಿಧಾನಬದ್ಧವಾದ ಸರ್ಕಾರ ಇವತ್ತು ಕೆಲಸ ಮಾಡ್ತದೆ ಎಂಬ ನನಗೆ ವಿಶ್ವಾಸ ಇದೆ. ಇದರ ಬಗ್ಗೆ ನಾನು ಕೂಡ ಮಾತಾಡ್ತೇನೆ. ಅದೇ ಈಗ ಅಂತಿಮವಾಗಿ ಮನೆಯವರ ಬೇಡಿಕೆ ಇದರಲ್ಲಿ ಪ್ರಮುಖವಾದೊಂದು ವಿಚಾರ. ಇದರಲ್ಲಿ ಮನೆಯವರ ಜೊತೆ ಕೂತ್ಕೊಂಡು ಮನೆಯವರ ಬೇಡಿಕೆ ಮತ್ತು ಅವರ ಅಪೇಕ್ಷೆ ಏನಿದೆ ನೋಡಿಕೊಂಡು ಇದನ್ನು ಸಂಬಂಧಪಟ್ಟ ಇಲಾಖೆ ಚರ್ಚೆ ಮಾಡಿಕೊಂಡು ಗೃಹ ಸಚಿವರ ಚರ್ಚೆ ಮಾಡಿಕೊಳ್ಳುವಂಥ ಕೆಲಸ ನಾನು ಮಾಡ್ತೇನೆ. ಎಲ್ಲವೂ ಅದು ಯಾಕೆ ಪ್ರತಿಯೊಂದು ವಿಚಾರ ಕೂಡ ನಿಯಮಗಳು, ಕಾನೂನೆಲ್ಲ ಕುಡಿಯೋದು ವಿಚಾರದಲ್ಲಿ ಇದೆ. ಏನೇ ಇದ್ರೂ ಕೂಡ ಆ ಮನೆಯವರಿಗೆ ಮತ್ತು ಊರವರಿಗೆ ವಿಶ್ವಾಸ ಬರುವಂಥ ಒಂದು ತನಿಖೆ ಮತ್ತು ಯಾರು ತಪ್ಪಿಸ್ತಾ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಕೊಡುವಂಥ ಮುಖ್ಯ ಉದ್ದೇಶ ಇವತ್ತು ಆಗಿದೆ. ಅದಕ್ಕೆ ಬಹುಶಃ ಆ ಮನೆಯವರ ಅಭಿಪ್ರಾಯ ಪಡೆದುಕೊಂಡು ಬಹುಶಃ ಇವತ್ತು ಸಂಬಂಧಪಟ್ಟ ಇಲಾಖೆ ಮತ್ತು ಗೃಹ ಸಚಿವರು ನಾನು ಮಾತಾಡ್ತೀನಿ. ಇವತ್ತಿನ ಫಲಿತಾಂಶ ಏನಿದೆ ಬಂದಾಗ ನಾನು ಊರಲ್ಲಿ ಇರಲಿಲ್ಲ. ಸಂಪೂರ್ಣವಾದ ರಿವ್ಯೂ ಮಾಡಬೇಕು, ಏನಾಗಿದೆ, ಯಾಕೆ ಆಗಿದೆ, ಏನು ವಿಚಾರ ಆಗಿದೆ ಅಂತೇಳಿ. ಹೊಸದಾಗಿ ಕಮಿಷನರ್ ಮತ್ತು SP ಅವರು ಬಂದಿದ್ದಾರೆ. ನಾನು ಹಜ್ ಯಾತ್ರೆ ಹೋಗೋ ಮುಂಚೆ ಅವರನ್ನು ಇಲ್ಲಿ ನೇಮಕ ಮಾಡಲಿಕ್ಕೆ ತೀರ್ಮಾನ ಆಗಿತ್ತು. ಸೈನ್ ಆಗುವಾಗ ಡಿಲೇ ಆಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಒಂದು
ಏನು ಹೇಳೋದು ಅನ್ಲಕ್ ಈ ಒಂದು ಘಟನೆ ಆಯ್ತು. ಯಾಕಂತ ಹೇಳಿದ್ರೆ ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ಚಾಲೆಂಜ್ ಆಗ್ತಾರ, ಯಾವಾಗ ದ್ವೇಷಭರಿತವಾದ ಮಾತನ್ನಾಡ್ತಾರ, ಆಗಲೇ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಂತ ನಾವು ಹಿಂದಿನ ಕಮಿಷನರ್ ಮತ್ತು ನಮ್ಮ ಎಸ್ ಪಿ ಅವರಿಗೆ ಖುದ್ದಾಗಿ ಸೂಚಿಸಿದ್ದೇವೆ. ಆಯ್ತು, ನನ್ನ ಮನೆ ಕರೆಸಿ ನಾನು ಆದೇಶ ಕೊಟ್ಟಿದ್ದೇನೆ. ಅದು ಯಾಕೆ ಅವ್ರದ್ದು ಸಾಧ್ಯ ಆಗಲಿಲ್ಲ, ಇದನ್ನು ನಾನು ಹೋಗಿ ಬೆಂಗಳೂರಿನಲ್ಲಿ ನಮ್ಮ ಅಧಿಕಾರಿ ವರ್ಗದವರಿಗೆ ನಾನು DGPಗೆ ಮತ್ತು ಗೃಹ ಸಚಿವರಿಗೆ ಮತ್ತು ಕೂಟನ್ನು ಚರ್ಚೆ ಮಾಡಿಕೊಂಡು ಮಂಗಳೂರಿನಿಗೆ ಆಕ್ಟಿವ್ ಮಾತ್ರ ಅಲ್ಲ, ನಮಗೆ ಪ್ರೊಆಕ್ಟಿವ್ ಇದ್ದಂಥ ಅಧಿಕಾರಿಗಳು ಬೇಕಾಗ್ತದೆ ಹೇಳಿಕೊಂಡು ಎಲ್ಲ ತೀರ್ಮಾನ ಎಲ್ಲ ಉಸ್ತುವಾರಿ ಸಚಿವರು ಪೊಲಿಟಿಕಲ್ ಸೆಕ್ರೆಟರಿ ಚರ್ಚೆ ಮಾಡಿಕೊಂಡು ನಾನು ಫ್ಲೈಟ್ ಹತ್ತಿ ಹೋದಾಗ ಕೂಡ ಚರ್ಚೆ ಆಗಿತ್ತು. ಆದೇಶ ಬರುವ ಮುಂದೆ 2 ದಿವಸ ತಡವಾಯಿತು. ಬರುವ ಮಧ್ಯದಲ್ಲಿ ಈ ಒಂದು ಘಟನೆ ಆದ ಅತ್ಯಂತ ಒಂದು ನೋವಿನ ಇವತ್ತು ನಮಗೆ ವಿಚಾರ ಇವತ್ತು ಆಗಿದೆ. ಇದರ ಬಗ್ಗೆ ನಾನು ಗಂಭೀರವಾಗಿ ಇವತ್ತು ನಾನು ತಿಳ್ಕೊಂಡಿದ್ದೇನೆ, ಅದಕ್ಕೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಮುಂದಿನ ಆಡಳಿತ ಇದು ಪೊಲೀಸ್ ಇಲಾಖೆ ವೈಫಲ್ಯ ಅನ್ನುವಂಥದ್ದು ಏನಾದರೂ ಒಪ್ಪಿಕೊಳ್ಳಿ. ನಾನು ಹೇಳಿದೆ, ನಮಗೆ ಆಕ್ಟಿವ್ ಮಾತ್ರ ಅಲ್ಲ, ನಮಗೆ ನಮ್ಮ ಜಿಲ್ಲೆಗೆ ಪ್ರೊಆಕ್ಟಿವ್ ಆಗಬೇಕು. ಆರೋಪಿಗಳು ಜಾಮೀನು ಹಿಡ್ಕೊಂಡು ಬರ್ತಾ ಇದ್ದಾರೆ.